ಸರ್, ನೀರಿನ ಬೆಲೆ ಏರಿಕೆ ಆಗ್ತಾ ಇದೆ. ನೀವು ನೆಕ್ಸ್ಟ್ ವೀಕಲ್ಲಿ ನೀರಿನ ಬೆಲೆ ಏರಿಕೆ ಆಗೋ ಎಲ್ಲ ಸಾಧ್ಯತೆ ಇದೆ ಅಂತ ಸುದ್ದಿ ಹರಿದಾಡ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೀರಿನ ಬೆಲೆ ಏರಿಕೆ ಆದರೆ ಜನರಿಗೆ ಸಮಸ್ಯೆ ಆಗುತ್ತಾ? ನೋಡಿ ಮೇಡಮರೇ, ಸಮಸ್ಯೆ ನೀರಿನ ಬೆಲೆ ಒಂದಲ್ಲ, ಪ್ರತಿಯೊಂದು ಬೆಲೆನೂ ಏರಿಕೆ ಆಗ್ತಾಯಿದೆ. ಜೀವನ ಮಾಡೋದು ಭಾಳ ಕಷ್ಟ ಇದೆ. ಇವಾಗ ನೋಡಿ, ಸರ್ಕಾರದವ್ರು ಹೇಳ್ತೀರಾ ಹಾಲಿನ ಬೆಲೆ ಜಾಸ್ತಿ ಮಾಡ್ತೀನಿ ಅಂತ. 50 ml ಜಾಸ್ತಿ ಕೊಟ್ಬಿಟ್ಟು 2 ರೂಪಾಯಿ ಜಾಸ್ತಿ ಮಾಡಿ ಇನ್ನೂ 3 ತಿಂಗಳಾಗಿಲ್ಲ. ಇವಾಗ ಆಲ್ರೆಡಿ 5 ರೂಪಾಯಿ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಮತ್ತು ಇವಾಗ ಬಸ್ ಚಾರ್ಜು ಜಾಸ್ತಿ ಮಾಡ್ತಿದ್ದಾರೆ. ಈ ನೈಸ್ ರೋಡಲ್ಲಿ ನೋಡಿ, ನಾವು ಆಟೋ ಡ್ರೈವರ್ಗೆ ಹೇಳ್ತಾ ಇದ್ದೀವಿ, ನೈಸ್ ರೋಡಲ್ಲಿ ಪಬ್ಲಿಕ್ ಓಡಾಡಿದ್ರೆ ಲೇಡೀಸಿ ಫ್ರೀ, ಜೆಂಟ್ಸು ಟೋಲ್ ಚಾರ್ಜ್ ಕೂಡ ಕಟ್ಟಬೇಕು. ಜೆಂಟ್ಸೇ ಮನುಷ್ಯಲ್ವಾ? ಜೆಂಟ್ಸ್ ಓಟ್ ಹಾಕಿಲ್ವ ಇವ್ರಿಗೆ ಯಾರಿಗೂ? ನೋಡಿ, ಈ ಕಿತ್ತೋಗಿರೋ ಸರ್ಕಾರಗಳು ಹೆಂಗೆ ಮಾಡ್ತಾಯಿದ್ದಾರೆ, ಪಬ್ಲಿಕ್ನ ಮಿಸ್ಯೂಸ್ ಮಾಡ್ಕೊಂಡು ಅವ್ರ ಕಾಲು ಕಸಕ್ಕೆ ಕಡೆಯಾಗಿ ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ಇವಾಗ ನೋಡಿ, ಈ ಕ್ಯಾಬ್ ಡ್ರೈವರ್ಸು, ಆಟೋ ಡ್ರೈವರ್ಸ್ಗಳು ಜೀವನ ಮಾಡೋದು ಕಷ್ಟ ಇದೆ. ಬೆಳಗ್ಗಿಂದ ಸಾಯಂಕಾಲದ ದುಡಿದ್ರೆ ಮಿನಿಮಮ್ 500 ರೂಪಾಯಿ ಉಳಿಸ್ಕೊಂಡು ಮನೆಗೆ ಹೋಗೋದು ಕಷ್ಟ ಇದೆ, ಜೀವನ ಮಾಡೋದು ಕಷ್ಟ ಇದೆ. ಗ್ಯಾಸು ರೇಟು ದಿನ ಜಾಸ್ತಿ ಆಗ್ತಾಯಿದೆ, ಜೀವನ ಶೈಲಿ ಜಾಸ್ತಿ ಆಗ್ತಾಯಿದೆ. ಎಲ್ಲ ಬೆಲೆ ಏರಿಕೆ ಜೊತೆಲಿ ನೀರಿನ ಬೆಲೆ ಕೂಡ ಏರಿಕೆ. ನೀರಿನ ಬೆಲೆನೂ ಏರಿಕೆ ಮಾಡಲಿ, ಅವ್ರು ಕುಡಿದು ಅಲ್ಲೇ ನೀರೊಳಗೆ ಸತ್ಬಿಡ್ಲಿ ಬಿಡ್ರಿ ಸರ್ಕಾರದವರು. ನೀರೊಳಗೆ ಅಲ್ಲೇ ಮೇಲೆ ಕೆದಾಳಬಾರ್ದು. ಯಾಕೆಂದರೆ ಓಟ್ ಹಾಕ್ಸ್ಕೋಬೇಕಾದ್ರೆ ಕಾಲು ಹಿಡಿತಾರೆ, ಅಲ್ಲಿಂದ ಮೇಲೆ ಬಂದಮೇಲೆ ಕಾಲು ಇಡ್ತಾರೆ. ಅಷ್ಟೇ ಈ ಸರ್ಕಾರದ ಕೆಲಸ. ಒಟ್ಟಿನಲ್ಲಿ ನೀರಿನ ಬೆಲೆ ಏರಿಕೆ ಆಗೋದು ಜನರಿಗೆ ಸಮಸ್ಯೆ ಆಗುತ್ತೆ ಅಂತೀರಾ? 100ಕ್ಕೆ 100 ಸಮಸ್ಯೆ. ಕುಡಿಯೋಕೆ ನೀರು ಇಲ್ದಾಗ ಯಾವ ಮನೆ ಬಾಗಿಲು ನೀರು ಕೊಡಲ್ಲ. 1000 ರೂಪಾಯಿ ಕೊಟ್ಟು ಟ್ಯಾಂಕರ್ ಹೊಡಿಸ್ಕೊಂಡಿದ್ದೀವಿ. 1000 ರೂಪಾಯಿ ಕೊಟ್ಟರು ಟ್ಯಾಂಕರ್ ಹೊಡಿಸ್ಕೊಂಡಿದ್ದೀವಿ. ಓನರ್ಗಳಿಗೆ ನಾವು ತಿಂಗಳಾದ್ರೂ ಬಾಡಿಗೆ ಕಟ್ಟೋಕ್ಕಾಗಲ್ಲ. ಬಾಡಿಗೆ ಜೊತೆಗೆ ಒಂದೊಂದು ಮನೆಗೆ ಮಿನಿಮಮ್ ಅಂದರೆ 4 ಟ್ಯಾಂಕರ್ ನೀರು ಬೇಕಾಗುತ್ತೆ. 4000 ಬಾಡಿಗೆ, 10,000 ಜೊತೆಗೆ 4000 ನೀರಿನ ಕಟ್ಟಬೇಕು. ನಮ್ಮ ಆಟೋದಲ್ಲಿ ಜೀವನದಲ್ಲಿ ನಾವು ಮೀಟ್ರ್ ಬಾಡಿಗೆ ಹೊಡಿಬೇಕಾದ್ರೆ ಒಂದು ಸಮಸ್ಯೆ ಎದುರಿಸಿಲ್ಲ. ಇವಾಗ ಯಾವುದೋ ಕಿತ್ತೋಗಿರೋ ಓಲಾ, ಊಬರ್, ರ್ಯಾಪಿಡೋ ನಮ್ಮ ಹತ್ರಿಂದ ಬಂದ್ಬಿಟ್ಟು ಇಡೀ ದಿನ ಕೂತ್ಕೊಂಡ್ರು ಪಿಕಪ್ ಫ್ರೀಯಾಗಿ ಹೋಗ್ಬೇಕು. ಪಿಕಪ್ ಫ್ರೀಯಾಗಿ ಹೋಗಿ ಅವ್ರನ್ನ ಡ್ರಾಪ್ ಮಾಡಿದ್ರೆ ಅವರು ಹಿಂದ್ಗಡೆ ಕೂತ್ಕೊಂಡು ಮೆಸೇಜ್ ಹಾಕಿ ಟೈಪ್ ಮಾಡಿ, ಡ್ರೈವರು ರಾಂಗ್ ರೂಟಲ್ಲಿ ಹೋಗ್ತಾನೆ, ಡ್ರೈವರು ಸ್ಪೀಡಾಗಿ ಓಡಿಸ್ತಾನೆ ಅಂತ ಮೆಸೇಜ್ ಹಾಕಿರ್ತಾರೆ. ಡ್ಯೂಟಿಗಳು ಬೀಳಲ್ಲ. ಇಂಥ ಜೀವನದಲ್ಲಿ ಎಲ್ಲದನ್ನೂ ಜಾಸ್ತಿ ಮಾಡ್ಕೊಂಡು ಏನು ಜೀವನ ಮಾಡೋಕ್ಕಾಗುತ್ತೆ? ಏನು ಜೀವನ ಮಾಡೋಕ್ಕಾಗಲ್ಲ. ಎಲ್ಲ ಪ್ರತಿಯೊಬ್ಬರು ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ನಮ್ಮ ಕರ್ನಾಟಕ ಒಂಥರ ಹಿಂದಿಮಯ ಆಗಿಬಿಟ್ಟಿದೆ. ಲೋಕಲ್ ಅವ್ರಿಗೆ ಬೆಲೆ ಇಲ್ಲ. ಲೋಕಲ್ ಅವ್ರನ್ನ ಕಸ ಕಡೆಯಾಗಿ ಮಾತಾಡ್ತಾರೆ. ಲೋಕಲ್ ಅವರು ಜೀವನ ಮಾಡೋಕ್ಕೆ ಆಗ್ತಾಯಿಲ್ಲ. ಫಸ್ಟು ಈ ಬೈಕ್ ಟ್ಯಾಕ್ಸಿಗಳು ಅದು ಇದು ಎಲ್ಲ ಸ್ಟಾಪ್ ಮಾಡಿ ಕರ್ನಾಟಕದ ಜನತೆಗೆ ಒಳ್ಳೇದು ಮಾಡಿದ್ರೆ ಎಲ್ಲರೂ ನೆನೆಸ್ಕೊತಾರೆ. ಇಲ್ಲ ಅಂದರೆ ಎಲ್ಲ ಶಾಪ್ ಹಾಕಿ ಸರ್ಕಾರನೇ ಸತ್ತೋಗುತ್ತೆ ಅಷ್ಟೇ. ಸಮಸ್ಯೆ ಆಗೇ ಆಗುತ್ತೆ. ಯಾವ ರೀತಿಯ ಜನರಿಗೆ ಸಮಸ್ಯೆ ಆಗ್ಬೋದು ಅನ್ಸುತ್ತೆ ಮೇಡಮ್ ನಿಮಗೆ? ಸಂಬಳ ನೋಡಿದ್ರೆ ಏರಿಸ್ತಾನೆ ಇಲ್ಲ, ಇದು ನೋಡಿದ್ರೆ ಬಜೆಟ್ ಏರ್ತಾನೆ ಇದೆ. ಏನು ಮಾಡೋದು? ಬಡವರಂತೂ ಬದುಕೋದು ಭಾರಿ ಕಷ್ಟ ಇದೆ. ಎಲ್ಲೆಲ್ಲೋ ಆಗಲ್ಲ. ಬಾಡಿಗೆ ನೋಡಿದ್ರೆ ಏರಿಸ್ತಾನೆ ಇದ್ದಾರೆ. ಎಲ್ಲ ಬಾಡಿಗೆನೂ ಜಾಸ್ತಿನೇ ಆಗ್ತಾ ಇದೆ, ಯಾವುದೂ ಇಳಿತಾ ಇಲ್ಲ. ಹೌದು. ಎಲ್ಲ ಒಂದ್ ಕಡೆ ಕಾವೇರಿ ನೀರನ್ನ ಪೂರೈಸ್ತಿರೋ ಗೌರ್ಮೆಂಟ್ಗೂ ಕೂಡ ಖರ್ಚು ಜಾಸ್ತಿ ಆಗ್ತಿದೆ, ಆದಾಯ ಕಡಿಮೆ ಆಗ್ತಿದೆ. ಆ ಕಾರಣದಿಂದ ಅವ್ರಿಗೆ ಅನಿವಾರ್ಯವಾಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅನಿವಾರ್ಯ ಆಗಿದೆ, ಜನರಿಗೂ ಸಮಸ್ಯೆ ಆಗುತ್ತೆ ಅಂತಂದ್ರೆ ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರ ತಗೊಳ್ಬೋದು ಅನ್ಸುತ್ತೆ? ಎಲ್ಲ ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳೇನಾದ್ರೂ ಇದಕ್ಕೆ ಕಾರಣ ಅನ್ಸುತ್ತಾ? ಏನು ಅದು ಅವ್ರಿಗೆ ಬಿಟ್ಟಿದ್ದು. ಯಾಕೆಂದ್ರೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ವಲ್ಲ ಐಡಿಯಾ. ಹಂಗಾಗಿ ಅವ್ರಿಗೆ ಗೊತ್ತು. ಒಟ್ಟಿನಲ್ಲಿ ನೀರಿನ ಬೆಲೆ ಏರಿಕೆಯಿಂದ ಜನರಿಗೆ ಸಮಸ್ಯೆ ಇದೆ. ಥ್ಯಾಂಕ್ ಯು. ನೀರಿನ ಬಗ್ಗೆ ನೀರಿನ ಬಿಲ್ ಜಾಸ್ತಿ ಆದರೆ ನಮ್ಮಂಥ ಸಾಮಾನ್ಯರಿಗೆ ಕಷ್ಟ ಆಗುತ್ತೆ. ಯಾವ ರೀತಿಯ ಕಷ್ಟ ಆಗ್ಬೋದು? ಇವಾಗಲೇ ಬೇಸಿಗೆ ಕಾಲದಲ್ಲಿ ಕುಡಿಯೋಕೆ ನೀರು ಇರೋದಿಲ್ಲ. ಎಲ್ಲ ಕಡೆ ಸಂಪು ಮತ್ತು ಟ್ಯಾಂಕು ಅಲ್ಲೆಲ್ಲ ಓಡಿಸ್ತಾ ಇರ್ತಾರೆ ನೀರನ್ನು. ಅದರಿಂದ ನೀರಿನ ಬೆಲೆ ಜಾಸ್ತಿ ಆದಾಗ ನಮ್ಮಂಥ ಸಾಮಾನ್ಯರಿಗೆ ತುಂಬಾ ತೊಂದರೆ ಆಗುತ್ತೆ. ಇಲ್ಲ ಒಂದು ಕಡೆ ಎಲ್ಲ ಬೆಲೆನೂ ಏರಿಕೆ ಆಗ್ತಿದೆ, ಹಾಗಾಗಿ ನೀರಿನ ಬೆಲೆ ಏರಿಕೆ ಆದರೆ ಅಂಥ ವ್ಯತ್ಯಾಸ ಏನು ಆಗೋದಿಲ್ಲ ಅಂತ ಏನಾದರೂ ಅನ್ಸುತ್ತಾ? ಇಲ್ಲ, ಖಂಡಿತ ಹಾಗೆ ಆಗುತ್ತೆ. ನೀರು ಆಲ್ಮೋಸ್ಟ್ ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್. ನೀರು ಬೇಕಾದರೆ ಒಂದು ಪಕ್ಷ ಊಟ ಇಲ್ಲ ಅಂದರೂ ಇರ್ಬೋದು, ನೀರು ಇಲ್ಲದೆ ಇರೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇಲ್ಲ ಒಂದ್ ಕಡೆ ಸರ್ಕಾರದ ಖರ್ಚು ಜಾಸ್ತಿ ಆಗ್ತಿದೆ, ನೀರಿನ ಏನು ಪೂರೈಕೆ ಜನರಿಗೆ ಮಾಡ್ತಾ ಇದೆ, ಅವಾಗ ಸರ್ಕಾರಕ್ಕೂ ಕೂಡ ಖರ್ಚು ಜಾಸ್ತಿ ಆಗ್ತಿದೆ, ಆದಾಯ ಕಡಿಮೆ ಆಗ್ತಿದೆ.
ಆ ಕಾರಣದಿಂದ ಸರ್ಕಾರಕ್ಕೂ ಅನಿವಾರ್ಯ ಆಗಿದೆ. ಹೌದು. ಇದರಿಂದ ಹೇಗೆ ಜನ ಸಮಸ್ಯೆ ಸರ್ಕಾರದ ಅನಿವಾರ್ಯತೆ ಹೇಗೆ ಪೂರೈಸ್ಕೋಬಹುದು ಅನ್ಸುತ್ತೆ ನಿಮ್ಗೆ? ಸರ್ಕಾರದ ಅನಿವಾರ್ಯತೆ ಅಂತಂದರೆ ನೀರ್ ಮೇಲೆ ಇರಬೇಕು ಅಂತೇನಿಲ್ಲ, ಬೇರೆ ಆದಾಯನೂ ಬರುತ್ತೆ, ಅದರಿಂದ ಇದನ್ನ ನಿಭಾಯಿಸ್ಬೋದು. ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಜನ ಯಾವ ರೀತಿಯಾಗಿ ನೀರಿನ ಬೆಲೆ ಏರಿಕೆಯ ಬಗ್ಗೆ ಏನು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು. ಯಾಕೆಂತಂದ್ರೆ ಎಲ್ಲಾ ಬೆಲೆ ಏರಿಕೆಗಳ ನಡುವೆ ಅದು ಹೊಸ ವರ್ಷವಾಗಿ ನಿನ್ನೆ ತಾನೇ 15% ಬಸ್ ಟಿಕೆಟ್ ದರವನ್ನ ಏರಿಕೆ ಮಾಡಲಾಗಿತ್ತು. ಇದೀಗ ಏನು ಜನವರಿ 2ನೇ ವೀಕಲ್ಲಿ ನೀರಿನ ಬೆಲೆ ಕೂಡ ಏರಿಕೆ ಆಗುತ್ತೆ ಅನ್ನುವಂತಹ ಸುದ್ದಿ ಹರಿದಾಡೋದ್ರಿಂದ ಜನರು ಸಿಕ್ಕಾಪಟ್ಟೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಯಾಕಂತಂದ್ರೆ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂತಹ ನೀರು ಎಲ್ರಿಗೂ ಅಗತ್ಯ ಇದೆ. ಇದಕ್ಕೆ ಏನು ಗ್ಯಾರಂಟಿ ಯೋಜನೆಗಳು ನೀಡಿ ಕೆಲವೊಂದಿಷ್ಟು ಫ್ರೀಗಳನ್ನ ನೀಡೋದ್ರಿಂದ ಏನು ಯಾವ ಬೆಲೆ ಏರಿಕೆಗಳನ್ನ ಮಾಡ್ಕೊಂತ ಹೋಗ್ತಾನೆ ಇದ್ದಾರೆ. ಮುಖ್ಯವಾಗಿ ಬೇಕಾಗಿರುವಂತಹ ನೀರಿನ ಬಗ್ಗೆನೇ ನೀರಿನ ಕುರಿತಾಗಿನೇ ಈ ರೀತಿಯಾಗಿ ಬೆಲೆ ಏರಿಕೆ ಮಾಡದೆ ಜನರು ಯಾವ ರೀತಿಯಾಗಿ ಬದುಕಬೇಕು ಅನ್ನೋದು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಾಗೇನೆ ಇನ್ನು ಏನು ಶಾಸಕರ ಸಭೆ ಕರೆದು ಏನು ಸಿದ್ದರಾಮಯ್ಯ ಸರ್ಕಾರ ಯಾವ ರೀತಿಯಾಗಿ ಬೆಲೆ ಏರಿಕೆ ಮಾಡುತ್ತೆ, ಎಷ್ಟರಷ್ಟು ಕಾವೇರಿ ನೀರಿನ ಬೆಲೆ ಏರಿಕೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಅಜಯ್ ಜೊತೆ ಶಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.